ಜಿಮ್ ಪ್ರಿಯರೇ, ಕಸರತ್ತು ಪ್ರಿಯರೇ, ಅಥ್ಲೆಟಿಕ್ಸ್ ಪ್ರಿಯರೇ, ಪ್ರೋಟೀನ್ ಪೌಡರ್ ಏನಾದರೂ ನೀವು ತೆಗೆದುಕೊಳ್ತಾ ಇದ್ದೀರಾ, ಸ್ವಲ್ಪ ಹುಷಾರಾಗಿರಿ. ಒಂದು ಆಘಾತಕಾರಿ ವರದಿ ಇದೆ ನಿಮಗೋಸ್ಕರ. ಎಲ್ಲರೂ ಕೂಡ ಒಂದು ಜನ್ರೇಷನ್ ಇದನ್ನು ನೋಡಲೇಬೇಕಾದಂತಹ ವರದಿ ಇದು. ಯಾರಾದರೂ ಜಿಮ್ಗೆ ಹೋಗ್ತಾ ಇರ್ತೀರಿ, ಪ್ರೋಟೀನ್ ಪೌಡರ್ ತೊಗೊಳ್ತಾ ಇರ್ತೀರಾ, ಸ್ವಲ್ಪ ಹುಷಾರಾಗಿರಿ. ಇದು ನಾವು ಹೇಳ್ತಿರೋ ಒಂದು ವರದಿಯಲ್ಲ, ಇದನ್ನು ICMR ಕೊಟ್ಟಿರ್ತಕ್ಕಂಥ ವರದಿ ಇದು. ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಬರುತ್ತೆ. ಜಿಮ್ಗೆ ಹೋಗ್ತಾರೆ, ಹೋದ ತಕ್ಷಣ ಶಾರುಖ್ ಖಾನ್ ಥರ ಆಗಬೇಕು, ಅಮೀರ್ ಖಾನ್ ಥರ ಆಗಬೇಕು, ಎಲ್ಲರಿಗೂ ಸಿಕ್ಸ್ ಪ್ಯಾಕ್ ಬಂದಿದೆಯಲ್ಲ ಹೀರೋ, ಅವನ ಥರ ಕಾಣಿಸ್ಬೇಕು, ಬಾಡಿ ಬಿಲ್ಡ್ರ್ ಆಗಬೇಕು, ನಾನು ಬೈಸೆಪ್ಸ್ ಇಷ್ಟಿರಬೇಕು, ಟ್ರೈಸೆಪ್ಸ್ ಇಷ್ಟಿರಬೇಕು, ನನ್ನ ಚೆಸ್ಟು ಅಷ್ಟು ಬಲಿಷ್ಠವಾಗಿ ಆಗಬೇಕು, ಥೈಸು ಎಲ್ಲ ದಷ್ಟಪುಷ್ಟವಾಗಿರಬೇಕು. ಇಂಥ ಕಾರಣಗಳಿಗೆ ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ಪೌಡ್ರ್ ಹಾಕ್ರಿ ಸಾಕು. ಏನು ಪೌಡ್ರು? ಪ್ರೋಟೀನ್ ಪೌಡ್ರ್ ಹಾಕ್ಕೊಳ್ಳಿ ನೀವು, ಎಲ್ಲ ಬೆಳೆದು ಬಿಡುತ್ತೆ. 3 ತಿಂಗಳು ಸಾಕು, 2 ತಿಂಗಳು ಸಾಕು, ಒಂದು ತಿಂಗಳಲ್ಲೇ ನಿಮ್ಮನ್ನು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅಂತ ಒಂದಷ್ಟು ಅಡ್ವೈಸ್ಗಳು ಅವ್ರಿಗೆ ಬರುತ್ತೆ. ಕಾಲೇಜ್ ಹುಡುಗರು, ಒಂದು 16 ವರ್ಷ ದಾಟಿರೋರು ಎಲ್ಲರೂ ಏನು ಮಾಡಿಬಿಡ್ತಾರೆ, ಈಸಿ ಅಲ್ವಾ, ಏನು ಒಂದು ಚಮಚ ಪೌಡ್ರ್ ಹಾಕ್ಕೊಂಡು ಕುಡಿದ್ಬಿಟ್ರೆ ಏನಾಗ್ಬಿಡುತ್ತಪ್ಪ, ಎಲ್ಲ ಅವನಂಗಾದ ನೋಡಿ. ಮೊದಲು ಈ ಹುಡುಗ ಬಂದಾಗ ಹೇಗಿದ್ದ, 2 ತಿಂಗಳಲ್ಲಿ ನಾವಿನ್ನು ಹೆಂಗೆ ರೆಡಿ ಮಾಡಿದ್ದೀವಿ ನೋಡಿ ಪ್ಯಾಕ್ಸ್ ಹೆಂಗೆ ಬಂದಿದೆ ನೋಡಿದ್ರಾ, ಅವ್ನ ಮಸಲ್ಸ್ ನೋಡಿದ್ರಾ ಅಂದ ತಕ್ಷಣ ಇಂಪ್ರೆಸ್ ಆಗಿಬಿಡ್ತಾರೆ ಬೇರೆ ಹುಡುಗರು. ಹೋದಲ್ವಾ, ಇದು ಬಹಳ ಈಸಿ ಇದೆ, ಈ ಪೌಡ್ರ್ ತಿಂದುಬಿಟ್ರೆ ಸಾಕಂತೆ ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ಪೌಡರ್ ಇದೆಯಲ್ಲ, ಇದನ್ನು ಅಡ್ವೈಸ್ ಮಾಡಿದ್ದು ಯಾರು? ಡಯಟಿಷಿಯನ್ಸ್ ಏನಾದರೂ ಅಡ್ವೈಸ್ ಮಾಡಿದ್ದಾರಾ? ಡಾಕ್ಟರ್ಗಳು ಅಡ್ವೈಸ್ ಮಾಡಿದ್ದಾರಾ ಇದನ್ನು? ಅವನ ದೇಹ ರಚನೆ, ಅವನ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ ಅಂಶಗಳು ಏನಾದರೂ ಪೂರಕವಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡಾಗ ಅದಿರಲ್ಲ. ಜಿಮ್ ಟ್ರೈನರ್ ಹೇಳಿರ್ತಾನೆ, ಇಲ್ಲದೇ ಇದ್ದರೆ ಜಿಮ್ ಓನರ್ ಹೇಳಿರ್ತಾನೆ. ಬಹುತೇಕ ಸಂದರ್ಭಗಳು ಇದಾಗುತ್ತೆ. ಅಥ್ಲೆಟಿಕ್ಸ್ಗಳಿಗೆ ಅವ್ರ ಕೋಚ್ ಕೂಡ ಹೇಳಿರಬಹುದು. ಬಟ್ ICMR ಕೊಡ್ತಿರ್ತಕ್ಕಂಥ ಎಚ್ಚರಿಕೆ ಇದೆಯಲ್ಲ, ನೀವೇನಾದರೂ ಈ ತರಹ ಪೌಡ್ರ್ಗಳು ಸೇವಿಸಿದ್ರೆ ನಿಮ್ಮ ಬೋನ್ ಇದೆಯಲ್ಲ, ನಿಮ್ಮ ಮೂಳೆಗೆ ತೊಂದರೆ ಆಗುತ್ತೆ, ಅದು ಕರಗುವಂಥ ಚಾನ್ಸಸ್ ಇರುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಿಮ್ಮ ಕಿಡ್ನಿ ಕೂಡ ಇದರಿಂದ ಡ್ಯಾಮೇಜ್ ಆಗ್ಬೋದು, ಹುಷಾರಂತ. ಏನಾಗುತ್ತೆ, ಬಹುತೇಕ ಜಿಮ್ಗಳಲ್ಲಿ ಈ ಥರ ಪೌಡ್ರ್ ತೊಗೊಳ್ತಾ ಇರ್ತಾರೆ ಹುಡುಗರು, ಸ್ವಲ್ಪ ದಪ್ಪನೂ ಆಗಿರ್ತಾರೆ, ಯಾವುದೋ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಅಟೆಂಡ್ ಕೂಡ ಮಾಡಿರ್ತಾರೆ. ಒಬ್ಬರಿಗೆ ಪ್ರೈಸ್ ಬಂದಿರಬಹುದು, ಬರದೇ ಇರಬಹುದು. 1 ವರ್ಷನೋ 1.5 ವರ್ಷನೋ ಆದಮೇಲೆ ಅನೇಕರಿಗೆ ಏನಾಗುತ್ತೆ, ಕಿಡ್ನಿ ನೋವು, ಕಿಡ್ನಿ ಸ್ಟೋನೋ, ಹೊಟ್ಟೆ ನೋವು, ಏನೋ ಪ್ರಾಬ್ಲಮ್ ಬರುತ್ತೆ. ಬಂದ ತಕ್ಷಣ ಏನು ಮಾಡ್ತಾನೆ, ಅಡ್ಮಿಟ್ ಆಗ್ತಾನೆ. ಎಷ್ಟೋ ಸಂದರ್ಭಗಳಲ್ಲಿ ಅದನ್ನು ಯಾರಿಗೂ ಹೇಳಲ್ಲ ಬೇರೆಯವ್ರಿಗೆ, ಅವನು ಅವಮಾನ, ಏನೋ ಬಾಡಿ ಬಿಲ್ಡರ್ ಇದ್ದ ಅವನು ಹಾಗೆ ಹೀಗೆ ಅಂತ. ಅವನು ಯಾಕೆ ಬರ್ತಿಲ್ಲ ಅಂತ ಕೇಳಿದಾಗ ಯಾರಿಗೂ ಗೊತ್ತಾಗುತ್ತೆ ಜಿಮ್ಮಲ್ಲಿ, ಅವನೆಲ್ಲ ಅಡ್ಮಿಟ್ ಆಗಿದ್ದಾನಂತೆ, ಅವನಿಗೆ ಹೊಟ್ಟೆ ನೋವಾಗಿದೆಯಂತೆ, ಅವನು ಕಿಡ್ನಿ ಪ್ರಾಬ್ಲಮ್ ಆಗಿದೆಯಂತೆ ಅಂತಂದ ತಕ್ಷಣ ಏನು ಮಾಡ್ತಾರೆ, ಜಿಮ್ಮಲ್ಲಿರ್ತಕ್ಕಂಥ ಬೇರೆಯವರು ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಾರಲ್ಲಿ. ಸರಿಯಾಗಿ ನೀರು ಕುಡಿತಿರಲಿಲ್ಲ ಕಣೋ, ಅವನು ಸ್ವಲ್ಪನೂ ಸರಿಯಾಗಿ ನೀರು ಕುಡಿತಾ ಇರಲಿಲ್ಲ, ಯಾವುದೋ ಒಳ್ಳೊಳ್ಳೆ ಕ್ವಾಲಿಟಿ ಪೌಡ್ರ್ ಹಾಕಬೇಕು, ಯಾವುದೋ ಲೋ ಕ್ವಾಲಿಟಿ ಕಂಪ್ನಿದು ಪೌಡ್ರ್ ಹಾಕ್ಬಿಟ್ಟಿದ್ದಾನೆ ಕಣೋ, ಅದಕ್ಕೆ ಹಂಗಾಗಿದೆ, ಅದಕ್ಕೆ ಅವನು ಬರ್ತಿಲ್ಲ ಅಂತ ಅವನ ಮೇಲೆ ಗುಬೆ ಕೂರಿಸ್ಬಿಡ್ತಾರೆ. ಅದೇ ಜಿಮ್ಮಿಂದ ಕೊಟ್ಟಿರೋ ಪೌಡರ್ ಕೂಡ ಆಗಿರುತ್ತೆ, ಹೇಳ್ದಂಗೆ ಕೇಳಲಿಲ್ಲ ಅವನು, ಅದಕ್ಕೆ ಇಷ್ಟು ನೀರು ಕುಡಿಬೇಕು ಗೊತ್ತಾ, ಎಷ್ಟು ತರಕಾರಿ ತಿನ್ನಬೇಕಾಗಿತ್ತು ಗೊತ್ತಾ, ಈ ಥರದ್ದು ಏನೋ ಒಂದು ವಾದ ಹೇಳಿ ಅವನ ಮೇಲೆ ಹಾಕ್ಬಿಡ್ತಾರೆ. ಬಟ್ ನೀವು ICMR ಗೈಡ್ಲೈನ್ಸನ್ನು ಇಲ್ಲಿದೆ ನೋಡಿ, ಚೆಕ್ ಮಾಡ್ಕೊಳ್ಬೇಕು. ಯಾರೇ ಜಿಮ್ ಪ್ರಿಯರಿದ್ದರು, ಇಲ್ಲಿ ಯಾರೂ ಪ್ರೋಟೀನ್ ವಿರೋಧಿಗಳಿಲ್ಲ. ಆದರೆ ಯಾರಿಗೆ ಪ್ರೋಟೀನ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಯಾವ ಮೂಲದ ಪ್ರೋಟೀನ್ ಬೇಕು ಅನ್ನೋದು ವಿಷಯ ಇಲ್ಲಿ. ಇನ್ನು ಕೆಲವು ಇನ್ನೂ ಚೆನ್ನಾಗಿ ಹೇಳ್ತಿರ್ತಾರೆ, ಎಷ್ಟು kg ಇದೆಯಮ್ಮ ಥರ ಜಿಮ್ಮಲ್ಲಿ, ಒಂದು 70 kg ಇದ್ದೀನಿ. 70 kg ಇದ್ದರೆ 70 ಮೊಟ್ಟೆ ತಿನ್ಬೇಕು ಗೊತ್ತಾ ದಿನಕ್ಕೆ ನೀನು, ಅದರ ಬದಲು 70 ಗ್ರಾಮ್ ಈ ಪ್ರೋಟೀನ್ ಪೌಡ್ರ್ ಹಾಕ್ಬಿಡು, ಸರೋಗ್ಬಿಡ್ತೀರಿ ನೀನು ಅಂತಾರೆ. ಇದೊಂದು ಥಿಯರಿ, ಎಲ್ಲ ಅವ್ರವ್ರ ಅನುಕೂಲದ ಥಿಯರಿನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಯಾವುದೊಂದು ತಗೋಬೇಕು, ಯಾವುದೊಂದು ತಗೋಬಾರ್ದು, ಏನಪ್ಪ. ಇನ್ನೊಬ್ಬರು ಹರ್ಬಲ್ ಬೇರೆ ಶುರು ಮಾಡಿದ್ದಾರೆ, ಅದು ಬೇರೆ. ಹರ್ಬಲ್ದು ಈ ಒಂದು ಪೌಡ್ರ್ ಇದೆಯಲ್ಲ, ಇದನ್ನು ನೀನು ಹಾಕಿಬಿಟ್ರೆ ನೀನು ಸಣ್ಣ ಆಗಿಬಿಡ್ತೀಯಾ, ನೀನು 120 kgಯಿಂದ 80 ಆಗಿಬಿಡ್ತೀಯಾ. ಆಗಿರೋದು ನಿಜ, 75 ಆಗಿರೋದು ನಿಜ. ಅದರ ಸೈಡ್ ಎಫೆಕ್ಟ್ಸ್ ಇರುತ್ತಲ್ಲ, ನಿಮ್ಮ ಕಿಡ್ನಿಗೂ, ನಿಮ್ಮ ಹೊಟ್ಟೆಯ ಭಾಗಕ್ಕೋ, ದೇಹದ ಇನ್ಯಾವುದೋ ಭಾಗಕ್ಕೋ ತೊಂದರೆಯಾಗಿ ನೀವು ಅಡ್ಮಿಟ್ ಆಗ್ತಿರಲ್ಲ, ಯಾರಿಗೂ ಹೇಳ್ಕೊಳ್ಳಲ್ಲ. ಅದನ್ನು ಹೇಳ್ಕೊಳ್ಳೋಕೆ ಹೋದರೂ ಡಿನೇ ಮಾಡಿಬಿಡ್ತಾರೆ, ನಿಮಗೇನೋ ಬೇರೆ ಪ್ರಾಬ್ಲಮ್ ಇತ್ತು ರೀ, ಪೌಡ್ರಿಂದ ಆಗಿಲ್ಲ ಇದು ಅಂದುಬಿಡ್ತಾರೆ. ಯಾಕೆಂದರೆ ಈ ಪೌಡರ್ಗಳಿಗೆ ಯಾವುದೇ ಡಾಕ್ಟ್ರು ಸೂಚಿಸಿರುವಂಥ ಇದು ಔಷಧಿ ಅಲ್ಲ, ಇದು ನ್ಯೂಟ್ರಿಷನ್ ಹೇಳಿರೋ ಔಷಧಿ ಅಲ್ಲವೇ ಅಲ್ಲ. ಡಾಕ್ಟ್ರ್ ಹೇಳಿದರೆ ಓಕೆ ಅಪ್ಪ, ಡಾಕ್ಟ್ರಲ್ಲ, ಆ ಯಾವ ಕಂಪ್ನಿಯವನು ಇರ್ತಾನೋ ಅವ್ನಿಗದು ಸೇಲ್ ಆಗಬೇಕು, ಅವ್ನು ಮಾಡ್ತಾನೆ. ಜಿಮ್ ಟ್ರೈನರ್ನೂ ಇಟ್ಕೊಂಡಿರಬಹುದು, ಅದಕ್ಕೆ ಜಿಮ್ ಕೋಚನ್ನು ಇಟ್ಕೊಂಡಿರಬಹುದು, ಅಥವಾ ಜಿಮ್ ಓನರ್ನೂ ಇಟ್ಕೊಂಡಿರಬಹುದು, ನಮಗೆ ಗೊತ್ತಿಲ್ವಲ್ಲ. ಒಂದು ವೇಳೆ ಜಿಮ್ ಕೋಚ್ ಹೇಳಿದ್ರು, ಜಿಮ್ ಟ್ರೈನರ್ ಹೇಳಿದ್ರು, ಅದನ್ನು ರೆಫರ್ ಮಾಡಿದ್ರು, ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸ್ವಾಮಿ ನನ್ನ ದೇಹ ರಚನೆ ಈ ಥರ ಇದೆ, ನನಗೆ ಈ ಥರ ಸಮಸ್ಯೆ ಇದೆ, ನಾನು ಇದು ತೊಗೋಬಹುದಾ ತೊಗೋಬಾರ್ದಾ, ಕೇಳ್ಕೊಂಡು ತೊಗೊಳ್ಳಿ ಅಂತ ತಕರಾರು ಇಲ್ಲ. ಆದರೆ ಅನೇಕರು, ಒಂದು ಇಡೀ ಜನ್ರೇಷನ್ ಹಾಳಾಗ್ತಿದೆ ರೀ.
ಇನ್ನೊಂದು ನಿಮ್ಗೆ ಆಘಾತಕಾರಿ ವಿಚಾರಗಳು ಸಾಕಷ್ಟಿವೆ. ಇದರಲ್ಲಿ ಮೂಳೆಗಳ ಸಮಸ್ಯೆ ಬರುತ್ತೆ, ಮೂತ್ರಪಿಂಡ ಅಥವಾ ಕಿಡ್ನಿ ಹಾನಿ ಆಗುತ್ತೆ, ನಿರ್ಜಲೀಕರಣದಂತಹ ಅಪಾಯ ಕೂಡ ನಿಮಗೆ ಆಗಬಹುದು, ಡಿಹೈಡ್ರೇಟ್ ಆಗಿಬಿಡುತ್ತೆ ಬಾಡಿ, ಡ್ರೈ ಮಾಡಾಕ್ಬಿಡುತ್ತೆ ಬಾಡಿಯನ್ನು ಅಂತ. ನಿಮ್ಮ ದೇಹಕ್ಕೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ತೊಗೊಂಡ್ರೆ ಓಕೆ. ಅದು ಪ್ರೋಟೀನ್ ಪೌಡರ್ ತೊಗೊಳ್ಳೋರು ಕೂಡ ದೈಹಿಕವಾಗಿ ತುಂಬ ಕೆಲಸ ಮಾಡುವಂತಹವರು, ತುಂಬ ಕಸರತ್ತು ಮಾಡುವಂಥವ್ರಿಗೆ ಬೇಕಾಗುತ್ತೆ. ಅದು ಕೂಡ ಪ್ರೋಟೀನ್ನ ಮೂಲಗಳಿದೆಯಲ್ಲ, ಯಾವ್ಯಾವುದೋ ಕಂಪ್ನಿಗಳು ಬಂದುಬಿಟ್ಟಿವೆ. ಮಿಸ್ಲೇಬಲ್ಡ್ ಅಂತ ಇದೆ ವರದಿಯಲ್ಲಿ. ಯಾವುದೋ ಪೌಡ್ರ್ ತುಂಬೋದು, ಅದ್ರ ಮೇಲೆ ಏನೋ ಒಂದು ಸ್ಟಿಕ್ಕರ್ ಅಂಟಿಸೋದು, ಮಾರ್ಬಿಡೋದು. 2,500 ಕೊಡಿ, 2,700 ಕೊಡಿ, 3 ತಿಂಗಳಾದಮೇಲೆ ನೀವು ಬಾಡಿ ನೋಡಿ ಅಂತೆಲ್ಲ ಬರುತ್ತಲ್ಲ, ಸ್ವಲ್ಪ ಹುಷಾರಾಗಿರಿ. ಇದು ICMRನ ಎಚ್ಚರಿಕೆ ಯುವ ಜನತೆಗೆ. ಕ್ರೀಡಾಪಟು, ದೇಹದಾರ್ಢ್ಯ ಪಟುಗಳಲ್ಲಿ ಪ್ರೋಟೀನ್ ಸೇವನೆಯ ಟ್ರೆಂಡ್ ಜಾಸ್ತಿ. ಎಲ್ರಿಗೂ ಅರ್ಜೆಂಟ್ ರೀ. 1 ವರ್ಷನೋ 2 ವರ್ಷನೋ ಬಾಡಿ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿ ಆಗ್ತಾನೆ. ಹಾಲು, ಹಣ್ಣು, ಮೊಟ್ಟೆ, ಸ್ವಲ್ಪ ಮಾಂಸ, ಸ್ವಲ್ಪ ಒಳ್ಳೊಳ್ಳೆ ಕಾಳುಗಳು, ಸೊಪ್ಪು ಇಂಥ ಸೇವನೆ ಮಾಡಿದ್ರೂ ಬಾಡಿ ಬಿಲ್ಡ್ ಆಗುತ್ತೆ. ವರ್ಷದವರೆಗೂ ಕಾಯೋಕ್ಕಾಗಲ್ವಲ್ಲ, ಎಲ್ಲ ಇನ್ಸ್ಟೆಂಟ್ ಬೇಕಲ್ರಿ, ನೂಡಲ್ಸ್ ಥರ. ಆಗಲೇ ಒಂದು ವಾರದಲ್ಲಿ ಆಗಿಬಿಡ್ಬೇಕು. ಜಿಮ್ಮಲ್ಲಿ ಕೆಲವರು ಮಾತನಾಡ್ತಾರೆ ನೋಡಬೇಕು. 1 ವಾರದಲ್ಲಿ ಆಗ್ಬಿಡುತ್ತಾ, ಪ್ಯಾಕ್ಸ್ ಬಂದುಬಿಡುತ್ತಾ, 1 ತಿಂಗಳಲ್ಲಿ ಆಗ್ಬಿಡುತ್ತಾ, 2 ತಿಂಗಳಲ್ಲಿ ಆಗ್ಬಿಡುತ್ತಾ ಅಂತ ಯಾರೂ ಕಾಯಕ್ಕೆ ರೆಡಿ ಇಲ್ಲ. ಅನೇಕ ಆರೋಗ್ಯ ಸಮಸ್ಯೆಗೊಳಗಾಗ್ತೀರಿ. ಕ್ಷಣದ ನಿಮ್ಮ ಒಂದು ಲುಕ್ಗೋಸ್ಕರ, ನೀವು ಹಾಗೆ ಕಾಣಬೇಕು ಹೀಗೆ ಕಾಣಬೇಕು ಅನ್ನೋ ಒಂದು ಬಯಕೆಗೋಸ್ಕರವಾಗಿ ಜೀವನ ಪೂರ್ತಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಪ್ರೋಟೀನ್ ಸಪ್ಲಿಮೆಂಟ್ ಸೇವನೆ ಟ್ರೆಂಡ್ ಆಗೋದಕ್ಕೆ ಕಾರಣ ಏನು? ಹೆಚ್ಚು ಆಯಾಸನೇ ಇಲ್ಲ, ಹೆಚ್ಚು ಶ್ರಮನೇ ಪಡೋಂಗಿಲ್ಲ, ಬಲೂನ್ ಗಾಳಿ ಹೊಡೆದಂಗೆ. ಸ್ನಾಯುಗಳು ದಪ್ಪ ಆಗುತ್ತೆ, ಬೆಳವಣಿಗೆ ಆಗುತ್ತೆ, ಕಡಿಮೆ ಸಮಯದಲ್ಲಿ ಬಾಡಿ ಬಿಲ್ಡರ್ ಆಗಿಬಿಡಬಹುದು, ದೇಹ ಹುರಿಗೊಳಿಸಬಹುದು, ಸಿನಿಮಾದಲ್ಲಿ ಚಾನ್ಸ್ ಸಿಕ್ಬಿಡುತ್ತೆ, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬಹುದು, ಕಾಲೇಜಲ್ಲಿ ಒಳ್ಳೆಯ ಹೆಸರು ಮಾಡಿಬಿಡಬಹುದು ಇರುತ್ತೆ. ಆದರೆ ನೀವು ತೆಗೆದುಕೊಳ್ತಾ ಇರ್ತಕ್ಕಂಥ ಪ್ರೋಟೀನ್ ಪೌಡರ್ ಇದೆಯಲ್ಲ, ಇದು ನಿಮ್ಮ ವೆಯ್ಟ್ ಲಾಸ್ಗೂ ಸಹಾಯ ಆಗುತ್ತೆ. ಕ್ರೀಡೆ ವ್ಯಾಯಾಮದಲ್ಲಿ ಇರುವವರಿಗೆ ಒಳ್ಳೆಯ ದೇಹ ಮೂಡಿ ಬರೋದಕ್ಕೆ ಪ್ರೋಟೀನ್ ಸಹಕರಿಸೋದು ನಿಜ. ಆದರೆ ಯಾವ ಪ್ರೋಟೀನ್, ಯಾವ ಮೂಲದ ಪ್ರೋಟೀನ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಡಾಕ್ಟರ ಸಲಹೆ ಪಡೆಯಲ್ಲ, ನುರಿತರಲ್ಲದ ಜಿಮ್ ಟ್ರೈನರ್ಗಳ ಮಾತುಗಳಿಗೆ ಮಾರು ಹೋಗ್ತೀರಿ, ಸ್ನೇಹಿತರ ಸಲಹೆ ಕೇಳಿಬಿಡ್ತೀರಿ. ನೀನು ಯಾವುದಮ್ಮ ತೊಗೋತಾ ಇರೋದು? ನಾನು ತೊಗೊಂಡ್ಬಿಡ್ತೀನಿ ನಾಳೆ. ಎಷ್ಟದು? 2,500, 2,100 ರೂಪಾಯಿ, 3,000 ರೂಪಾಯಿ. ಎಷ್ಟೋ ಸಂದರ್ಭಗಳಲ್ಲಿ ಜಿಮ್ ಓನರ್ಗೋ ಟ್ರೈನರ್ಗೋ ಕಮಿಷನ್ ಇರಬಹುದು. ಇದರಲ್ಲಿ ಅವನು ಪ್ರಮೋಟ್ ಮಾಡ್ತಾ ಕೂಡ ಇರಬಹುದು. ಅವನ ದೇಹಕ್ಕೆ ಅದು ಮ್ಯಾಚೂ ಆಗಿರಬಹುದು. ನಿಮಗೆ ಆಗದೆ ಇದು ಏನು ಮಾಡ್ತೀರಿ? ಡಾಕ್ಟರ್ ಹೇಳಿದ್ದಾರಾ? ಇಲ್ಲ. ಸೊ ಇಲ್ಲಿ ಬಹಳ ಬಹಳ ಸಮಸ್ಯೆಗಳು ಎದುರಾಗ್ತಾ ಇದೆ ಇದರಿಂದ. ಆ ಕಾರಣಕ್ಕೆ ಬಹಳ ಕೇರ್ಫುಲ್ ಆಗಿರ್ಬೇಕು ನೀವು. ಹೆಚ್ಚು ಕಡಿಮೆ ಇದು 2023ರ ವೇಳೆಗೆ 33,000 ಕೋಟಿಯ ಉದ್ಯಮ ಭಾರತದಲ್ಲಿ. 33,000 ಕೋಟಿ. 2024 ಮುಗಿಯೋದ್ರ ಒಳಗೆ, ಅಂದರೆ 2032 ಮುಗಿಯೋದ್ರ ಒಳಗಡೆ 1,28,00,000, ಅಂದರೆ ನಾವು 1,28,000 ಕೋಟಿ, 1,00,000 ಕೋಟಿಯನ್ನು ಮೀರಿಸುತ್ತೆ ಇದು ಈ ಒಂದು ಉದ್ಯಮ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತಂದೆನೂ ಇಲ್ಲ ತಾಯಿನೂ ಇಲ್ಲ ಈ ಉದ್ಯಮಕ್ಕೆ. ಡಾಕ್ಟ್ರುಗಳು ರೆಫರ್ ಮಾಡಿರೋದಲ್ಲ, ಇದು ಸಪ್ಲಿಮೆಂಟ್ ಅಷ್ಟೇ. ಇದು ತೊಗೊಳ್ತಾ ಇದ್ದಾರೆ ಅಷ್ಟೇ, ತೊಗೊಳ್ತಾ ಇದ್ದಾರೆ. ಡಾಕ್ಟ್ರ್ ಅಡ್ವೈಸ್ ಕೊಟ್ಟಿದ್ದಾರಾ? ಇಲ್ಲ. ನ್ಯೂಟ್ರಿಷನ್ ಹೇಳಿದ್ದಾರಾ? ಪೋಷಕಾಂಶಗಳ ತಜ್ಞರು, ಪೋಷಣಾ ತಜ್ಞರು ಹೇಳಿದ್ದಾರಾ? ಇಲ್ಲ. ಮತ್ತು ಯಾವ ಆಧಾರದ ಮೇಲೆ ತೊಗೋತಾ ಇರೋದು ಇದು ಗೊತ್ತಿಲ್ಲ. ತಿಳಿಸ್ಕೊಳ್ಳಿಕ್ಕೆ ಇದಕ್ಕೆ ಸಂತೋಷ ಇದ್ದಾರೆ. ಸಂತೋಷ. ನಿಜಕ್ಕೂ ಈ ಪ್ರೋಟೀನ್ ಸಪ್ಲಿಮೆಂಟ್ಸ್ ಇದೆಯಲ್ಲ, ಇದು ಮಿನರಲ್ ಲಾಸ್ ಆಗುತ್ತೆ. ಬೋನ್ನಲ್ಲಿರ್ತಕ್ಕಂಥ ಖನಿಜಾಂಶಗಳ ಲಾಸ್, ಒಂದು ಅರ್ಥದಲ್ಲಿ ಪೋಷಕಾಂಶಗಳ ಲಾಸ್. ನಮ್ಮಲ್ಲಿ ಈ ಪ್ರೋಟೀನ್ ಎಲ್ಲೆಲ್ಲಿರುತ್ತೆ ಅಂದರೆ ಬೋನಲ್ಲಿರುತ್ತೆ, ಮತ್ತು ಮಸಲ್ ಅಥವಾ ಮಾಂಸಖಂಡಗಳಲ್ಲಿರುತ್ತೆ, ಚರ್ಮದಲ್ಲೂ ನಮಗೆ ಸಿಗುತ್ತೆ ಇದು. ಹಾಗಾಗಿ ಇದ್ರ ಬಗ್ಗೆ ICMRನ ಒಂದು ವರದಿ ತುಂಬ ಆಘಾತಕಾರಿಯಾಗಿದೆ. ಅನೇಕರು ತಗೊಳ್ತಾ ಇದ್ದಾರೆ. ಇದು ಹೇಗಿದೆ ಇದು ಟ್ರೆಂಡ್ ಅಂತ ಈಗ? ರಮಾಕಾಂತ್, ಪ್ರಮುಖವಾಗಿ ನಮ್ಮ ಹಿರಿಯರು ಒಂದು ಮಾತನ್ನ ಯಾವತ್ತು ಹೇಳ್ತಾ ಬರ್ತಾ ಇದ್ರು, ಆರೋಗ್ಯವೇ ಭಾಗ್ಯ, ನಮ್ಮ ಆರೋಗ್ಯನೇ ನಮ್ಮ ನಿಜವಾದಂತಹ ಒಂದು ಸಂಪತ್ತು ಅನ್ನುವಂತಹ ಮಾತನ್ನ, ಅಡ್ವೈಸ್ಗಳನ್ನ ಯಾವಾಗಲೂ ಕೂಡ ಕೊಡ್ತಾ ಬರ್ತಾ ಇದ್ರು. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈಗೀಗ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಹವನ್ನ ಬೆಳೆಸೋದಕ್ಕೆ, ದೇಹವನ್ನ ಹುರಿಗೊಳಿಸೋದಕ್ಕೆ, ಉತ್ತಮವಾಗಿ ಕಾಣೋದಕ್ಕೆ ಅಂತ, ಬಾಡಿಯನ್ನು ಸರಿಯಾಗಿ ಬೆಳೆಸೋದಕ್ಕೆ ಅಂತ ಅನೇಕ ರೀತಿಯಾದಂತಹ ರೀಲ್ಸ್ಗಳು ಕೂಡ ಟ್ರೆಂಡ್ ಆಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದು ಬಹಳಷ್ಟು ಟ್ರೆಂಡ್ ಕೂಡ ಆಗ್ತಾ ಇದೆ. ಅನೇಕ ಜಿಮ್ ಟ್ರೈನರ್ಗಳು ಕೂಡ ಈ ಸಾಮಾಜಿಕ ಮಾಧ್ಯಮಗಳನ್ನು ಬಳಕೆ ಮಾಡಿ ಅನೇಕರನ್ನ ತಮ್ಮ ಜಿಮ್ಗಳತ್ತ ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಜಿಮ್ಗೆ ಹೋದ ತಕ್ಷಣ ನಾವು ನೋಡಿದಾಗ ಯುವಕರ ಹತ್ರನೂ ಕೂಡ ಟೈಮ್ ಇಲ್ಲ. ಅದೇ ರೀತಿ ಯಾರು ಹೋದರೂ ಕೂಡ ಯಾರ ಹತ್ರನೂ ಇವತ್ತು ನಾವು ಬಾಡಿಯನ್ನು ಸರಿಯಾದ ಸಮಯಕ್ಕೆ, ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, 6 ತಿಂಗಳು, 8 ತಿಂಗಳು, 10 ತಿಂಗಳು ಅಥವಾ ವರ್ಷನೋ, ಅಲ್ಲಿಯವರೆಗೆ ಕಾಯುವಷ್ಟು ಟೈಮ್ ಯಾರ ಹತ್ರನೂ ಇಲ್ಲ. ಇವತ್ತು ಎಲ್ಲವೂ ಕೂಡ ಇನ್ಸ್ಟೆಂಟ್ ಆಗಿ ಆಗಬೇಕು. ಇದೇ ಕಾರಣಕ್ಕಾಗಿ ಈ ಪೌಡರ್ಗಳ ಮೊರೆ ಹೋಗ್ತಾರೆ. ಅದೇ ರೀತಿಯಾಗಿ ಜಿಮ್ ಟ್ರೈನರ್ಗಳು ಕೂಡ ಈ ರೀತಿಯಾದಂತಹ ಒಂದು ಪೌಡರ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಆದರೆ ಇದರಿಂದ ಆಗ್ತಾ ಇರುವಂತಹ ಸೈಡ್ ಎಫೆಕ್ಟ್ಗಳ ಬಗ್ಗೆ ಇದೀಗ ICMR ಕೊಟ್ಟಿರುವಂತಹ ಆಘಾತಕಾರಿ ಅಂಶಗಳನ್ನು ನಾವು ನೋಡಿದಾಗ ಅನೇಕ ರೀತಿಯಾಗಿ
ಕಿಡ್ನಿ ಮಾತ್ರವಲ್ಲ, ಕಿಡ್ನಿಯ ಜೊತೆಗೆ ನಾವು ದಿನವೂ ತಿಂತಾ ಇರುವಂತಹ ಆಹಾರ ಏನಿದೆ ಅದರ ಪಚನ ಕ್ರಿಯೆಯಲ್ಲೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ನಿರ್ಜಲೀಕರಣ ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ, ಒಂದು ವೇಳೆ ಇದನ್ನ ಜಾಸ್ತಿಯಾಗಿ ಸೇವನೆ ಮಾಡ್ತಾ ಹೋಗಿದ್ದೆ ಆದ್ರೆ ಆರೋಗ್ಯದ ಮೇಲೆ ಇದು ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ ಇದೀಗ ICMR ಕೊಟ್ಟಿರುವಂತಹ ವರದಿ ಯುವಕರನ್ನ ಎಚ್ಚರಿಸ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.